ತುಂಬ ಸುಲಭವಾಗಿ ಮತ್ತು ಕ್ವಿಕ್ಕಾಗಿ ಹೇಗೆ ಪಾಲಕ್ ಪನ್ನೀರ್ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಒಂದು ಕಟ್ ಪಾಲಕ್ ಸೊಪ್ಪನ್ನು ಒಂದು 2ರಿಂದ 3 ಸಲ ನೀಟಾಗಿ ತೊಳೆದು ಒಂದು 4 ನಿಮಿಷ ನೀರಲ್ಲಿ ಬೇಯಿಸ್ಕೊಂಡಿದ್ದೀನಿ. ತುಂಬ ಬೇಯಿಸೋಕೆ ಹೋಗ್ಬೇಡಿ. ಆ ಸೊಪ್ಪನ್ನು ಇವಾಗ ಒಂದು ಕಡೆ ಎತ್ತಿಟ್ಕೊಳ್ತಾ ಇದ್ದೀನಿ. ತಣ್ಣಗಾಗೋಕ್ಕೆ ಬಿಡಬೇಕು ಆ ಸೊಪ್ಪನ್ನು ಎತ್ತಿಟ್ಟು. ಹಾಗೆಯೇ ಸೊಪ್ಪು ಬೇಯಿಸ್ಕೊಂಡಿರೋ ನೀರನ್ನು ಕೂಡ ಚೆಲ್ಲಲಿಕ್ಕೆ ಹೋಗಬೇಡಿ, ಅದು ಮುಂದೆ ಬೇಕಾಗುತ್ತೆ. ನಂತರ ಇಲ್ಲಿ 200 ಗ್ರಾಮ್ ಪನ್ನೀರನ್ನು ತಗೊಂಡು ಅದನ್ನು ಕ್ಯೂಬ್ಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಅರ್ಧ ಚಮಚ ಅಚ್ಕಾರದ ಪುಡಿ, ಅರ್ಧ ಚಮಚ ಉಪ್ಪಿನ ಪುಡಿನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ. ಯಾಕಂತ ಅಂದರೆ ಪನ್ನೀರ್ಗೆ ಗ್ರೇವಿಯಲ್ಲಿ ಹಾಗೆ ಉಪ್ಪು ಖಾರ ಹಿಡಿಯೋದಿಲ್ಲ. ಸೊ ಮುಂಚೆನೇ ಈ ಥರ ಮಿಕ್ಸ್ ಮಾಡಿ ಇಟ್ಟರೆ ಪನ್ನೀರ್ಗೂ ಕೂಡ ನೀಟಾಗಿ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗುತ್ತೆ ಅಂತ ಅಷ್ಟೇ. ಮಿಕ್ಸ್ ಮಾಡಿ ಆಯಿತು. ಇವಾಗ ಇಲ್ಲಿ ಪ್ಯೂರಿಗೆ ಅಂತ 2 ಮೀಡಿಯಮ್ ಸೈಜ್ ಟೊಮ್ಯಾಟೊ, ಒಂದು ಬೆಳ್ಳುಳ್ಳಿ ಮತ್ತು ಒಂದು ಇಂಚು ಶುಂಠಿನ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಪೇಸ್ಟ್ ಮಾಡಿಕೊಂಡು ಆದಮೇಲೆ ಒಂದು ಬಾಣಲೆಗೆ 2 ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ 1 ಸ್ಪೂನ್ ಜೀರಿಗೆ, ಹಾಗೆಯೇ 1 ಪೀಸ್ ಚಕ್ಕೆ, 2 ಏಲಕ್ಕಿ ಮತ್ತು ಒಂದು ಪಲಾವ್ ಎಲೆಯನ್ನು ಹಾಕಿ ಒಂದು 30 ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಆಗಾದಮೇಲೆ 2 ಮೀಡಿಯಮ್ ಸೈಜ್ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿಯನ್ನು ಕೂಡ ಹಾಕಿ ಅದನ್ನು ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ. ಈ ರೆಸಿಪಿಗೆ ನೀವು ಈರುಳ್ಳಿಯನ್ನು ಎಷ್ಟು ಸಣ್ಣದಾಗಿ ಕಟ್ ಮಾಡ್ತೀರೋ ಅಷ್ಟು ತುಂಬ ಚೆನ್ನಾಗಿ ಬರುತ್ತೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಆದಮೇಲೆ 1/4 ಚಮಚ ಗರಂ ಮಸಾಲ, ಅರ್ಧ ಚಮಚ ಅಚ್ಕಾರದ ಪುಡಿ, ಹಾಗೆಯೇ ಸ್ವಲ್ಪ ಅರಿಶಿಣದ ಪುಡಿ ಮತ್ತು 1/4 ಚಮಚ ಕಾಳು ಮೆಣಸಿನ ಪುಡಿಯನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆ ಎಲ್ಲ ಹಾಕಿ ಅದನ್ನು 1 ನಿಮಿಷ ಫ್ರೈ ಮಾಡಿ ಆದಮೇಲೆ ಆವಾಗಲೇ ರುಬ್ಬಿದ್ದಂತಹ ಟೊಮೆಟೊನೂ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಟೊಮೆಟೊ ಪ್ಯೂರಿನ ಆ್ಯಡ್ ಮಾಡಿ ಆದಮೇಲೆ ಅದೇ ಮಿಕ್ಸರ್ ಜಾರ್ಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಉಳಿದಂತಹ ಟೊಮೆಟೊ ಪ್ಯೂರಿನೂ ಕೂಡ ಬಾಣಲೆಗೆ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಪ್ಯೂರಿ ಸೇರಿಸಿದಾದಮೇಲೆ ಇವಾಗ ಅರ್ಧ ಚಮಚ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಮುಚ್ಚಳ ಮುಚ್ಚಿ ಇದನ್ನು ಬೇಯೋದಕ್ಕೆ ಇಡಬೇಕಾಗುತ್ತೆ. ಒಂದು ಮೀಡಿಯಮ್ ಫ್ಲೇಮಲ್ಲಿ ಬೇಯೋದಕ್ಕೆ ಇಡಿ ಇದನ್ನು ಮುಚ್ಚಳ ಮುಚ್ಚಿ. ಇದೆಲ್ಲ ಮಾಡೋಷ್ಟರಲ್ಲಿ ಸೊಪ್ಪು ಕೂಡ ನೀಟಾಗಿ ತಣ್ಣಗಾಗಿರುತ್ತೆ. ಸೊ ಅದಕ್ಕೆ ಒಂದು 3ರಿಂದ 4 ಗೋಡಂಬಿಯನ್ನು ಸೇರಿಸಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ನೀವು ಇದನ್ನು ರುಬ್ಬುವಾಗ 2 ಹಸಿರು ಮೆಣಸಿಕಾಯನ್ನು ಕೂಡ ಆ್ಯಡ್ ಮಾಡ್ಕೋಬೋದು, ನೀವು ಅಚ್ಕಾರದ ಪುಡಿಯನ್ನು ಸ್ಕಿಪ್ ಮಾಡ್ತೀನಿ ಅಂತ ಅಂದರೆ. ಸೊ ನಾನಿಲ್ಲಿ ಹಸಿರು ಮೆಣಸಿಕಾಯಿ ಯೂಸ್ ಮಾಡಿಲ್ಲ, ಅದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿನ ಹೆಚ್ಚಾಗಿ ಯೂಸ್ ಮಾಡಿದ್ದೀನಿ ಅಷ್ಟೇ. ಸೊ ಇವಾಗ ಪ್ಯೂರಿನ ಹಾಕಿ ಆದಮೇಲೆ ಮಿಕ್ಸರ್ ಜಾರಲ್ಲಿ ಇರುವಂತಹ ಎಕ್ಸ್ಟ್ರಾ ಮಸಾಲೆ ಏನಿರುತ್ತೆ ಸೊಪ್ಪು ರುಬ್ಬಿರುವಂಥದ್ದು, ಅದಕ್ಕೆ ಸೊಪ್ಪು ಬೇಯಿಸಿರೋ ನೀರಿತ್ತಲ್ಲ ಫಸ್ಟೇ ಅದನ್ನು ಹಾಕಿ ಎಲ್ಲನೂ ನೀಟಾಗಿ ತೊಳೆದು ಬಾಣಲೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬೇಯೋಕ್ಕೆ ಬಿಡಿ ಮೀಡಿಯಮ್ ಫ್ಲೇಮ್ನಲ್ಲಿ. 5 ನಿಮಿಷ ಆಯಿತು. ಇವಾಗ ಚೆನ್ನಾಗಿ ಕುದಿ ಬಂದಿದೆ. ಸ್ವಲ್ಪ ಸಪ್ಪೆ ಅನ್ನಿಸ್ತು, ಅದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇವಾಗಲೇ ಉಪ್ಪು ಖಾರ ಅಥವಾ ಕನ್ಸಿಸ್ಟೆನ್ಸಿ ಯಾವ್ದು ಬೇಕು ಎಲ್ಲನೂ ನೋಡಿಕೊಂಡು ಸರಿ ಮಾಡ್ಕೋಬೋದು. ನಿಮಗೆ ಚಪಾತಿಗೆ ಏನಕ್ಕಾದ್ರೂ ಬೇಕಾದರೆ ಸ್ವಲ್ಪ ತಿಕ್ಕಾಗಿ ಇಟ್ಕೊಳ್ಳಿ, ಇಲ್ಲ ನೀವು ರೈಸ್ಗೆ ಇದನ್ನು ಮಾಡ್ಕೊಳ್ತಾ ಇದ್ದೀರಾ ಅಂತಂದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು. ನಾನು ಇದನ್ನು ಚಪಾತಿಗೆ ಮಾಡ್ತಿರೋದ್ರಿಂದ ಸ್ವಲ್ಪ ತಿಕ್ಕಾಗಿ ಇಟ್ಕೊಂಡಿದ್ದೀನಿ ಗ್ರೇವಿನ. ಸೊ ಈ ಕುದಿ ಬರುವಂತಹ ಟೈಮಲ್ಲಿ ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಪನ್ನೀರ್ ಕ್ಯೂಬ್ಸನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಪನ್ನೀರನ್ನು ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಕುದಿಯೋದಕ್ಕೆ ಬಿಟ್ಟರೆ ಸಾಕು. ಕೊನೆಯದಾಗಿ ಈಗ ಅದಕ್ಕೆ ಒಂದು ತಡ್ಕನ ಆ್ಯಡ್ ಮಾಡೋಣ. ಈ ತಡ್ಕನ ಆ್ಯಡ್ ಮಾಡೋದ್ರಿಂದ ಡಾಬಾ ಅಲ್ಲಿ ಮತ್ತು ಹೋಟೆಲ್ಗಳಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ಟೇಸ್ಟ್ ಬರುತ್ತೆ ಪಾಲಕ್ ಪನ್ನೀರ್ಗೆ. ಸೊ ಇವಾಗ ನಾನಿಲ್ಲಿ 2 ಸ್ಪೂನ್ ಎಣ್ಣೆ ಮತ್ತು ಸ್ವಲ್ಪ ಬೆಣ್ಣೆನ ಸೇರಿಸಿದ್ದೀನಿ. ನೀವು ತುಪ್ಪ, ಎಣ್ಣೆ, ಬೆಣ್ಣೆ ಯಾವ್ದು ಬೇಕಾದರೂ ಹಾಕ್ಕೊಳ್ಬೋದು. ಎಣ್ಣೆ ಕಾಯ್ದ ಮೇಲೆ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಬೆಳ್ಳುಳ್ಳಿ, ಒಂದು 1/4 ಚಮಚ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಹಾಕಿ ಫ್ರೈ ಮಾಡಿ ರೆಡಿಯಾಗಿರುವಂತಹ ಪಾಲಕ್ ಪನ್ನೀರ್ಗೆ ಈ ತಡ್ಕನ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಕೊನೆಯಲ್ಲಿ ನಾನು ಸ್ವಲ್ಪ ಬೆಣ್ಣೆ ಕೂಡ ಹಾಕ್ತಾ ಇದ್ದೀನಿ. ಇದನ್ನು ಹಾಕೋದ್ರಿಂದ ಕೂಡ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ. ಸೊ ಇವಾಗ ಒಂದು ಡಾಬಾ ಸ್ಟೈಲ್ನಲ್ಲಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂತಹ ಪಾಲಕ್ ಪನ್ನೀರ್ ರೆಡಿಯಾಗಿದೆ. ಇದು ಚಪಾತಿ, ಪೂರಿ, ರೋಟಿ ಮತ್ತು ಅನ್ನದ ಜೊತೆನೂ ಕೂಡ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.